ಭಾರತದಲ್ಲಿ ಸನಾತನ ಸಂಸ್ಕಾರದ ಪ್ರಕಾರ ಪುಸ್ತಕಕ್ಕೆ ನಾವು ಸರಸ್ವತಿ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಅಪ್ಪಿತಪ್ಪಿ ನಮ್ಮ ಕಣ್ತಪ್ಪಿನಿಂದ ಕೂಡ ಪುಸ್ತಕಕ್ಕೆ ಏನಾದರೂ ಕಾಲ್ ಟಚ್ ಆಯ್ತಂದ್ರೂ ಕೂಡ ನಾವು 100 ಸಲ ನಮಸ್ಕರಿಸ್ತೀವಿ. ಆದರೆ ಇಲ್ಲಿ ಬಡ ಮಕ್ಕಳಿಗೆ ಸೇರಬೇಕಾಗಿದ್ದಂತಹ ಸರ್ಕಾರದ ಉಚಿತ ಪುಸ್ತಕಗಳು ಶಾಲೆಯ ಶೌಚಾಲಯವನ್ನು ತಲುಪಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಡ ವಿದ್ಯಾರ್ಥಿಗಳ ಉಚಿತ ಪುಸ್ತಕಗಳು ಮಣ್ಣು ಪಾಲು. ಮುಖ್ಯೋಪಾಧ್ಯಾಯನ ಅಚಾತುರ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ರಾಜ್ಯ ಸರ್ಕಾರ ಉಚಿತವಾಗಿ ಪುಸ್ತಕಗಳನ್ನ ನೀಡುತ್ತೆ. ಅದೆಷ್ಟೋ ಬಾರಿ ಪುಸ್ತಕಗಳ ಕೊರತೆಯಿಂದ ಈ ಉಚಿತ ಪುಸ್ತಕಗಳು ಕೆಲ ಬಡ ವಿದ್ಯಾರ್ಥಿಗಳಿಗೆ ತಲುಪೋದೇ ಇಲ್ಲ. ಬಡ ವಿದ್ಯಾರ್ಥಿಗಳು ಹಣ ಕೊಟ್ಟು ಹೊಸ ಪುಸ್ತಕ ಖರೀದಿ ಮಾಡೋಕೆ ಆಗದೆ ಅಭ್ಯಾಸ ಮಾಡೋಕೆ ಪರದಾಡ್ತಾರೆ. ಅಂಥದ್ರಲ್ಲಿ ಸರ್ಕಾರ ನೀಡಿದ ಉಚಿತ ಪುಸ್ತಕಗಳು ಇದೀಗ ಈ ಸರ್ಕಾರಿ ಶಾಲೆಯಲ್ಲಿ ಕಸದ ರಾಶಿಗೆ ಸೇರಿದೆ. ಈ ಸರ್ಕಾರ ಕೊಡಮಾಡಿದಂಥ ಪಠ್ಯ ಪುಸ್ತಕಗಳನ್ನು ಯಾರಿಗೂ ಕೊಡಲಾರದೆ ವಿತರಿಸಲಾರದೆ ಅವನ್ನ ಕಸದ ಒಂದು ಕುಂಡಾಳಿಗೆ ಹಾಕಿ ಅವನನ್ನು ಅವಮಾನ ಮಾಡಿದ್ದಾರೆ. ಪುಸ್ತಕಕ್ಕೂ ಅವಮಾನ ಆಗಿದೆ, ಶಿಕ್ಷಣಕ್ಕೂ ಅವಮಾನ ಆಗಿದೆ. ಇಂಥ ಒಂದು ಕೃತ್ಯವನ್ನು ಎಸಗಿರುವಂಥ ಈ ಹೈಸ್ಕೂಲಿನ ಮುಖ್ಯ ಗುರುಗಳಾದಂಥ ವಿಜಯ್ ಕುಮಾರ್ ಇವರಿಗೆ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕು. ಇದು ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ. ಈ ಶಾಲೆಯಲ್ಲಿ 100ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆಯ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಉಚಿತ ಪುಸ್ತಕಗಳನ್ನ ನೀಡಲಾಗಿತ್ತು. ಅದರಲ್ಲಿ ಕೆಲ ಪುಸ್ತಕಗಳು ಉಳಿದಿದ್ದವು. ಶಾಲೆಯ ಮುಖ್ಯೋಪಾಧ್ಯಾಯ ವಿಜಯ್ ಕುಮಾರ್ ಉಳಿದ ಪುಸ್ತಕಗಳನ್ನ ಸುರಕ್ಷಿತವಾಗಿ ಎಲ್ಲಾದರೂ ಇಟ್ಟು ಕಾಪಾಡಿಕೊಳ್ಳಬೇಕಾಗಿತ್ತು. ಅಥವಾ ಮರಳಿ ಶಿಕ್ಷಣ ಇಲಾಖೆಗೆ ನೀಡಿದ್ರೆ ಪುಸ್ತಕ ದೊರೆಯದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಇದ್ಯಾವುದೂ ಆಗದೆ ಇದೀಗ ಪುಸ್ತಕಗಳು ಶಾಲೆಯ ಶೌಚಾಲಯದ ಪಕ್ಕದಲ್ಲಿ ಎಸೆಯಲಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯ ವಿಜಯ್ ಕುಮಾರ್ರ ಈ ಅಚಾತುರ್ಯಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಸರ್ಕಾರದಿಂದ ಬರುವಂಥ ಸೌಕರ್ಯ ಸೌಲಭ್ಯಗಳು, ಪುಸ್ತಕ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವತ್ತು ನಾನಾ ಥರಂಥ ಸರ್ಕಾರದ ಸೌಲಭ್ಯಗಳು ಬಂದಿರ್ತಾವೆ. ಆ ಸೌಲಭ್ಯಗಳು ಪುಸ್ತಕಗಳನ್ನ ಶಿಕ್ಷಕರು ಅವರು ತಂದು ಹೊರಗಡೆ ಒಂದು ಬೇರೆ ಹೊರಗಡೆ ಜಾಗ ಹೋಗಿತಾರಪ್ಪ ಅಂತಂದ್ರೆ ಎಷ್ಟು ಮಟ್ಟಿಗೆ ಹೋಗಿದೆ ಇದು ಏನು ಮುಖ್ಯ ಗುರುಗಳಿದಾರಲ್ಲ, ಆದಷ್ಟು ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೋಬೇಕಂತಂದು ನಮ್ಮಲ್ಲಿ ಆಗ್ರಹ ಮಾಡ್ಕೋತೀವಿ. ಶಾಲೆ ಗ್ರೌಂಡ್ನಲ್ಲೇ ಬಿದ್ದಿದ್ದಾವೆ. ಅದಕ್ಕೆ ಯಾರ್ಯಾರು ಶಿಕ್ಷಕರು ಏನು ಓದಾರಲ್ಲ ಶಾಲೆ ಗ್ರೌಂಡಲ್ಲಿ ಪುಸ್ತಕಗಳನ್ನ ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೋಬೇಕಂತಂದು ನಮ್ಮಲ್ಲಿ ಆಗ್ರಹ ಮಾಡ್ಕೋತೀವಿ. ಒಟ್ನಲ್ಲಿ ಮಕ್ಕಳ ಪುಸ್ತಕಗಳನ್ನು ಹಾಳು ಮಾಡಿರೋ ಹೆಡ್ ಮಾಸ್ಟರ್ ವಿಜಯ್ ಕುಮಾರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಅಮಾನತು ಮಾಡಿ ಕಠಿಣ ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ.